ನಮಸ್ಕಾರ. ಕನ್ನಡ ಜನಶಕ್ತಿ ಕೇಂದ್ರ ಅದರ ಅಧ್ಯಕ್ಷರು, ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯರಾದಂಥ ಶ್ರೀಯುತ ಸಿ.ಕೆ. ರಾಮೇಗೌಡ್ರೆ, ಯಶೋಧರ ದಾಸಪ್ಪ ಪ್ರಶಸ್ತಿ ಪುರಸ್ಕೃತರಾದ ಪ್ರತಿಭಾವಂತರು ಆದ ಡಾಕ್ಟರ್ ಮಲ್ಲಿಕಾ ಎಸ್ಗಂತಿ ಅವರೇ, ಶ್ರೀಯುತ ಟಿ. ಮಲ್ಲಿಕಾರ್ಜುನಪ್ಪನವರೇ, ಜನಶಕ್ತಿ ಕೇಂದ್ರದ ಎಲ್ಲ ಪದಾಧಿಕಾರಿ ವರ್ಗದವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಸಹೋದರಿಯರೇ ಮತ್ತು ಎಲ್ಲ ಸ್ನೇಹಿತರೆ, ಸಹೋದ್ಯೋಗಿನೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಮೊದಲು ನೆನಪು ಮಾಡ್ಕೊಳ್ಬೇಕಾಗಿದೆ. ಅಂತ ಹೇಳಿದ್ರೆ ಸಂಸ್ಥಾಪಕರಾದಂಥ ಕೃಷ್ಣರಾಜ ಒಡೆಯರ್ ಅಲ್ವಾ? ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರು ಅಷ್ಟೇ ಅಲ್ಲ, ಮೈಸೂರು ಸಂಸ್ಥಾನದ ಪ್ರಗತಿಗೆ ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ, ಕಾರ್ಯಕ್ರಮಗಳನ್ನ, ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತ ಒಬ್ಬ ದೊಡ್ಡ ವ್ಯಕ್ತಿತ್ವದ ಇತಿಹಾಸದ ಪುಟಗಳಲ್ಲಿ ಎಲ್ಲ ಕಾಲಕ್ಕೂ ಕೂಡ ದಾಖಲನ್ನ ಮಾಡಿರುವಂತವರು ಮತ್ತು ಇವತ್ತಿನ ಆಡಳಿತಗಾರರಿಗೂ ಕೂಡ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗುವಂತಹ ರೀತಿಯಲ್ಲಿ ಅವರು ಆಡಳಿತವನ್ನು ಮಾಡಿರುವಂಥದ್ದು. ಹಾಗಾಗಿ ಅವರಿಗೆ ಗೌರವಪೂರ್ವಕವಾದಂತಹ ನಮನಗಳನ್ನು ಕೃಷ್ಣರಾಜ ಒಡೆಯರ್ ಅವರಿಗೆ ನಾನು ಸಮರ್ಪಣೆಯನ್ನು ಮಾಡ್ತಾ ನಾಲ್ಕಾರು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸ್ನೇಹಿತರೆ, ಯಶೋಧರ ದಾಸಪ್ಪ ಅವರು, ಅವ್ರ ಬಗ್ಗೆ ಈಗಾಗಲೇ ನಮ್ಮ ರಾಮೇಗೌಡರು ಮಾತಾಡುವಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಅವ್ರ ಬಗ್ಗೆ ನೆನಪು ಮಾಡಿಕೊಂಡ್ರು. ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳೆ, ಸಂಪುಟದ ದರ್ಜೆ ಸಚಿವರಾಗಿ ಈ ನಾಡಿನ ಜನರ ಗಮನವನ್ನು ಸೆಳೆಯುವಂತ ರೀತಿಯಲ್ಲಿ, ಮತ್ತೆ ಅಧಿಕಾರ ಕೂಡ ಬಹಳ ಮುಖ್ಯ ಅಲ್ಲ, ನಾನು ನಂಬಿರುವಂತಹ ಸಿದ್ಧಾಂತಗಳು ಬಹಳ ಮುಖ್ಯ ಅಂತ ಹೇಳಿ ರಾಜೀನಾಮೆಯನ್ನು ಕೂಡ ಅದು ಮೇರು ವ್ಯಕ್ತಿತ್ವದ ನಿಜಲಿಂಗಪ್ಪನವರಿಗೆ ಹೇಳಿದರು. ಕರ್ನಾಟಕದ ರಾಜಕಾರಣದಲ್ಲಿ ನೆನಪಾಗುವಂತವರು ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು ಆಡಳಿತ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 52ರಿಂದ 56ವರೆಗೆ ಅವರು ಮಾಡಿದಂಥ ಆಡಳಿತ. ನಂತರ ನಿಜಲಿಂಗಪ್ಪನವರು ದೀರ್ಘಕಾಲ ಅವರು ಕೂಡ ಆಡಳಿತವನ್ನು ಮಾಡಿದಂಥದ್ದು. ಅದಾದ ಮೇಲೆ ದೇವರಾಜ ಅರಸರು ದೀರ್ಘಕಾಲ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ದರು. ಹಾಗೆಯೇ 83, 85ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮಾಡಿದಂಥ ಆಡಳಿತ, ಹಾಗೆಯೇ 94ರಿಂದ 96ವರೆಗೆ ಆಡಳಿತವನ್ನು ಮಾಡಿದಂಥ ದೇವೇಗೌಡರು, ಹಾಗೆಯೇ 2000ರಲ್ಲಿ ಎಸ್. ಎಂ. ಕೃಷ್ಣರವರು, 13ರಲ್ಲಿ ಸಿದ್ದರಾಮಯ್ಯನವರು ಮಾಡಿದಂಥ ಆಡಳಿತ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥ ಆಡಳಿತ. ಆಡಳಿತಗಾರರಿಗೆ ಒಂದು ರಾಜ್ಯ ಹೇಗಿರಬೇಕು, ಸಮಾಜದ ಎಲ್ಲ ವರ್ಗದ ಜನರ ಹಿತವನ್ನು ಹೇಗೆ ಕಾಪಾಡಬೇಕು, ಇದು ಬಹಳ ಮುಖ್ಯ. ಹಾಗಾಗಿ ಯಶೋಧರ ದಾಸಪ್ಪ ಅವರು, ಹಾಗೇನೆ ಅವರ ಹೆಸರಿನಲ್ಲಿ ಯಾರು ಸಾಧಕರಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು ಇದೆಯಲ್ಲ, ಬಹಳ ಒಳ್ಳೆ ಕೆಲಸ ಇವತ್ತಿನ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ಏನು ತಾವು ಬೇರೆ ಬೇರೆ ಹೆಸರಾದ ಶಾಂತಿವರೆ ಗೋಪಾಲ್ ಗೌಡರು ಇರಬಹುದು, ಹಾಗೆ ಬೇರೆ ಯಾರೆಲ್ಲ ಗಣ್ಯರಿದ್ದಾರೆ, ಅವರೆಲ್ಲರ ಹೆಸರಿನಲ್ಲಿ ಜನಶಕ್ತಿ ಕೇಂದ್ರದಲ್ಲಿ ಆಗಾಗ ನೀವೇನು ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀರಲ್ಲ, ಅದು ನಿಜಕ್ಕೂ ಕೂಡ ಅಭಿನಂದನೀಯ. ಇಂಥ ಕಾರ್ಯಕ್ರಮಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ, ಅದು ಕೇವಲ ಬೆಂಗಳೂರಿಗೆ ಸೀಮಿತ ಮಾಡಕ್ಕೆ ಹೋಗ್ಬೇಕು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಾಡಿದ್ರೆ ಅದು ಹೆಚ್ಚು ಅರ್ಥ ಬರುತ್ತೆ. ಜೊತೆಗೆ ಜನಶಕ್ತಿ ಕೇಂದ್ರದ ಸಂಘಟನೆಯನ್ನು ಕೂಡ ಬೆಳೆಸಿಕೊಳ್ಳಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಡಾಕ್ಟರ್ ಮಲ್ಲಿಕಾ ಗಂಟಿ ಅವರು ಅವರು ನನಗೊಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ತಾವು ಉಪಕುಲಪತಿಗಳಿದ್ದಂತಹ ಒಂದು ಸಂದರ್ಭದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ದೇವರಾಜ ಅರಸರ ಜಯಂತಿ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ರು. ಬಹಳ ಉತ್ತಮವಾಗಿ ಆಡಳಿತವನ್ನು ಮಾಡಿದ್ದಾರೆ. ಅಲ್ಲಿ ಅನೇಕ ಸುಧಾರಣೆಗಳನ್ನ, ಬದಲಾವಣೆಗಳನ್ನ, ಕನ್ನಡದ ಮಹತ್ವವನ್ನು, ಸಾಹಿತ್ಯದ ಮಹತ್ವವನ್ನು ಹೆಚ್ಚು ಮಾಡುವಂಥ ಪ್ರಯತ್ನಗಳನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಂದ ಕೂಡಲೇ ನನಗೆ ಮೊದಲು ನೆನಪಾಗೋದು ಯಾರಪ್ಪ ಅಂತ ಹೇಳಿದ್ರೆ MP ಪ್ರಕಾಶ್. ಅವರ ಆಸಕ್ತಿಯಿಂದಾಗಿ ಆ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ಹಾಗೇನೆ ರಾಮೇಗೌಡರವರು ರಾಜಕಾರಣಿ ಅಷ್ಟೇ ಆಗಿರಲಿಲ್ಲ. MP ಪ್ರಕಾಶ್ ಒಬ್ಬ ಲೇಖಕ, ಕಲಾವಿದ, ರಾಜಕಾರಣಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ MP ಪ್ರಕಾಶ್. ಇವತ್ತು ಜನರ ಮನಸ್ಸಲ್ಲಿ ಇವತ್ತಿಗೂ ಕೂಡ ಅವರು ನೆನಪಾಗ್ತಾರೆ. ಅವರು ಕೂಡ ಸೊ ಅತ್ಯಂತ ಗಂಭೀರವಾಗಿ ಮತ್ತು ಜವಾಬ್ದಾರಿಯುತವಾಗಿ ಆಡಳಿತವನ್ನು ಮಾಡಿದಂಥವ್ರು. ಹೀಗೆ ಅವರೊಂದು ಕನಸುಗಳಿರ್ತದೆ. ಈಗ ಈ ಉತ್ಸವಗಳನ್ನು ಕೂಡ ಅವರೇ ಪ್ರಾರಂಭ ಮಾಡಿದ್ರು. ಕಿತ್ತೂರು ಉತ್ಸವ, ಈ ರೀತಿಯಂತ ಉತ್ಸವಗಳಿದ್ದಾವೆ. ಒಂದು ಸಾಂಸ್ಕೃತಿಕವಾದಂತಹ ಒಂದು ಚಿಂತನೆಗಳನ್ನು, ಯಾಕಂತ ಹೇಳಿದ್ರೆ ಒಂದು ನಾಡಿನಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಕೇವಲ ರಸ್ತೆಯನ್ನು ಮಾಡೋದು, ಕಟ್ಟಡಗಳನ್ನು ಮಾಡೋದು ಅಷ್ಟೇ ಅಲ್ಲ. ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ, ಕ್ರೀಡೆ ಇವೆಲ್ಲವನ್ನು ಬೆಳೆಸುವಂಥದ್ದು ಕೂಡ ಅದು ಆ ನಾಡಿನ ಒಂದು ಆ ಸಮುದಾಯದ ಮಹತ್ವ ಕೂಡ ಆಗುತ್ತೆ. ಹಾಗಾಗಿ ನಾವು ಆಗಾಗ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀವಿ, ಬರೀ ಬುಕ್ ವರ್ಮ ಆಗಬೇಡಿ ಅಂತ ಹೇಳಿ, ಇಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನೀವು ಆಸಕ್ತಿಯನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳಿ. ಹಾಗೆ MP ಪ್ರಕಾಶ್ ಅವರು ಅವರಿಗೆ ತಮ್ಮದೇ ಆದಂಥ ಕನಸುಗಳನ್ನ ಹೊಂದಿದ್ದಂಥವರು. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ, ಅದಕ್ಕಿಂತ ಬಂಗಾರಪ್ಪನ ಕಾಲದಲ್ಲಿ ಪ್ರಾರಂಭ. ವೀರಪ್ಪ ಮೊಯ್ಲಿಯವರು ಎಜುಕೇಶನ್, ಶಿಕ್ಷಣ ಸಚಿವರಾಗಿದ್ದರು. MP ಪ್ರಕಾಶ್ ಅವರು ಅದಕ್ಕೆ ಬಹಳ ದೊಡ್ಡ ಆದಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ಬಹಳ ದೊಡ್ಡ ಮಹತ್ವವನ್ನು ತಂದುಕೊಟ್ಟಂತ. ನಾನು ಮಲ್ಲ ಅವ್ರಿಗೆ ಕೇಳಿದೆ, ನಿಮ್ಮ ಭಾಷೆನಲ್ಲೇ ಹೇಳ್ತೇನೆ. ಮಲ್ಲ ಅವ್ರಿಗೆ ಕೇಳಿದೆ, ಏನೋ ಏನ್ ಮಾಡ್ತಾ ಇದ್ದೀರಾ ತಾವು, 1920 ನಿವೃತ್ತಿ ಆದ್ರಲ್ಲ, ಏನ್ ಮಾಡ್ಕೊಂಡಿದ್ದೀರಾ ಅಂತ. ನಾನು ಕೂಡ ಗ್ರಾಮೀಣ ಪ್ರದೇಶದ ಯಾವುದೇ ಯೂನಿವರ್ಸಿಟಿಗೆ ಹೋಗದೇ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಮನೆಗಳನ್ನ ನಿರ್ವಹಣೆ ಮಾಡ್ತಾರೆ ನೋಡಿ. ಯಾವ ಮನೆಯಲ್ಲಿ ಮಹಿಳೆಯರು ಹೆಚ್ಚು ಜವಾಬ್ದಾರಿ ತಗೊಳ್ತಾರೆ, ಒಂದು ಸುಸಂಸ್ಕೃತವಾದಂತಹ ವಾತಾವರಣವನ್ನು ಮಹಿಳೆಯರು ನಿರ್ಮಾಣ ಮಾಡ್ತಾರೆ, ಅಲ್ಲಿ ಆ ಮಕ್ಕಳು ತುಂಬಾ ಚೆನ್ನಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಹಾಗಾಗಿ ಇವತ್ತು ಲೋಕಸಭೆಯಲ್ಲಿ ಮತ್ತು ಏನು ವಿಧಾನಸಭೆಯಲ್ಲಿ ಇವತ್ತು 33% ಮೀಸಲಾತಿಯನ್ನು ತರಬೇಕು ಅಂತಿದ್ದಾರಲ್ಲ, ಅದರ ಮುಂಚೂಣಿ ನೀವು ಬರಬೇಕು. ಹೇಳ್ಬೇಕು ಸರ್ಕಾರಗಳಿಗೆ, ರಾಜ್ಯ ಸರ್ಕಾರ ಏನಾದ್ರು ಜವಾಬ್ದಾರಿ ಇದ್ರೆ, ವಿವೇಚನೆ ಇದ್ರೆ, ಈ ಬರುವಂತ ಅಧಿವೇಶನದಲ್ಲಿ ತಗೊಂಡು ಬನ್ನಿ. ಕಾನೂನುಗಳಲ್ಲಿ ಏನಾದ್ರೂ ಇದ್ರೆ ನೀವೆಲ್ಲ ಕೂತ್ಕೊಂಡು ಮಾತಾಡಿ ಹೇಳಿ ಅವ್ರಿಗೆ ನೇರವಾಗಿ ಯಾರು ಹೇಳಕ್ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮಂತ ಮಹಿಳೆಯರು ಬೀದಿಗೆ ಬಂದು ಹೇಳಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ಕೆಲಸವನ್ನು ತಾವು ಮಾಡಬೇಕು. ಯಾಕಂತ ಹೇಳಿದ್ರೆ ತಾವು ಮಾತಾಡಿದ್ರೆ ಅದಕ್ಕೆ ಹೆಚ್ಚು ಅರ್ಥ ಬರುತ್ತೆ. ದೀರ್ಘಕಾಲ ಸಾರ್ವಜನಿಕ ಜೀವನದಲ್ಲಿ ಕೆಲಸವನ್ನು ಮಾಡಿದ್ದೀರಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಿ, ಕರ್ತವ್ಯ ಮಾಡಿದ್ದೀರಿ, ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಿದ್ದೀರಿ. ಹಾಗಾಗಿ ನಿಮ್ಮ ಹಾಗೆ ಅನೇಕ ಲೈಕ್ ಮೈಂಡೆಡ್ ಮಹಿಳೆಯರಿದ್ದಾರೆ. ಅವರೆಲ್ಲ ಸಂಘಟನೆ ಮಾಡಿ, ಅವರೆಲ್ಲ ಸಂಪರ್ಕ ಮಾಡಿ, ಅವರೆಲ್ಲರ ಜೊತೆಗೆ ಮಾಡಿ. ಸೊ ಹಾಗಾಗಿ ಬಾಗಲಕೋಟೆಗೆ ಸೀಮಿತ ಆಗ್ಬೇಕು. ಸಾಧ್ಯ ಆದ್ರೆ ತಾವೇ ಬಾಗಲಕೋಟೆಯಿಂದ, ಬಿಜಾಪುರದಿಂದ ಲೋಕಸಭೆಗೆ ನಿಂತುಕೊಳ್ಳುವಂತ ಪ್ರಯತ್ನಗಳು ಮಾಡಿ. ಹಾಗಾಗಿ ನಮಗೆ ಒಳ್ಳೆಯದಾಗಿ, ತಮ್ಮಿಂದ ಸಮಾಜಕ್ಕೆ ಮತ್ತಷ್ಟು ಒಳ್ಳೆಯದಾಗಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೊಂದಷ್ಟು ನಿಮ್ಮ ಮಾರ್ಗದರ್ಶನ ನಿರಂತರವಾಗಿ ಸಿಗಲಿ ಅಂತ ಹೇಳಿ, ನನಗೆ ಇಂಥ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ರಾಮೇಗೌಡರು ಮತ್ತು ಅವರ ಸ್ನೇಹಿತರು ಕಳಿಸ್ಕೊಟ್ಟಿದ್ದಾರೆ. ರಾಮೇಗೌಡರು, ನೀವು ಹೇಳ್ತಾ ಇದ್ರೆ ಬರೀ ರಾಜಕಾರಣದಲ್ಲೇ ನೀವು ಹೆಚ್ಚು ಸಿಕ್ಕನ್ನ ನೀವು ತೋರಿಸ್ತಾ ಇದ್ದೀರಿ. ಏನು ರಾಜಕಾರಣ ಅಂತಂದ್ರೆ MLAಗಳು ಅವ್ರ ಪಾಡಿಗೆ ಅವ್ರು ಬರ್ಕೊಂಡು ವಿಧಾನಸಭೆ ಒಳಗಡೆ ಹೋಗಕ್ಕಾಗಲ್ಲ. ಸುಮ್ಮನೆ ನೋಡ್ಕೊಂಡು ಬರ್ಬೋದು, ವಿಧಾನಸಭೆ 3 ರೌಂಡ್ ಹಾಕೊಂಡು ವಾಕಿಂಗ್ ಮಾಡ್ಕೊಂಡು ಬಂದ್ಬಿಡ್ಬೋದು ಅಷ್ಟೇ. ಆದ್ರೆ ವಿಧಾನಸಭೆಯ ಜನಕರತ್ತ ಸದನದ ಒಳಗಡೆ ಹೋಗ್ಬೇಕಾದ್ರೆ ಕಳಿಸೋರು ಯಾರು? ನೀವೇ ಅಲ್ವಾ. ನೀವೇ ಪ್ರಜಾಪ್ರಭುತ್ವದ ಯಜಮಾನರು ಯಾರು? ನೀವು. ಸೊ ಹಾಗಾಗಿ ರಾಜಕೀಯ ಪಕ್ಷಗಳ ಮೇಲೆ ಹೆಚ್ಚು ಜವಾಬ್ದಾರಿ, ಸುಧಾರಣೆಗಳನ್ನ, ಬದಲಾವಣೆಗಳನ್ನ ತರುವಂತಹ ಜವಾಬ್ದಾರಿ ಬಹಳ ದೊಡ್ಡ.
ಯಾಕೆ ನೆನಪು ಮಾಡ್ಕೊಳ್ತೀವಿ? ಏನ್ ಬಹಳ ದೊಡ್ಡ ಕಾನೂನುಗಳೇನಿರಲಿಲ್ಲ. ಇದ್ದ ಕಾನೂನುಗಳಲ್ಲೇನೆ TN ಸೆಷನ್ ಚುನಾವಣೆ ನಡೆಸ್ತಾರೆ ಅಂತ ಹೇಳಿದ್ರೆ ಬಹಳ ಜನರಿಗೆ ಗಾಬರಿ ಆಗುತ್ತೆ. ಬಹಳ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಚುನಾವಣೆಗಳಿಗೆ ಹೋಗ್ತಾ ಇದ್ದೀವಿ ನನಗೆ. ಆದ್ರೆ ಇವತ್ತೇನಾಗಿದೆ? ಸೊ ಒಂದು ಸ್ವತಂತ್ರ ಸಂಸ್ಥೆಗಳು, ಒಂದು ಸ್ವಾಯತ್ತವಾದಂತ ಒಂದು ಸಂಸ್ಥೆಗಳು ಅದರ ಗಂಭೀರತೆ ಮಹತ್ವವನ್ನು ಕೂಡ ಕಳ್ಕೊಳ್ಬಾರ್ದು. ಸರ್ಕಾರಗಳು ಕೂಡ ಅದರ ದುರುಪಯೋಗಗಳು ಆಗದೇ ಇರುವಂತ ರೀತಿಯಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಗಮನ ಹರಿಸಬೇಕು. ಎಲ್ಲಿವರೆಗೆ ಚುನಾವಣೆಗಳ ಸುಧಾರಣೆ ಆಗೋದಿಲ್ಲ ಅಲ್ಲಿವರೆಗೆ ನೀವು ಯಾವುದೇ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಮತದಾರ ಮೇಲೂ ಕೂಡ ಇದೆ. ನೀವು ಯಾವ್ದಾದ್ರು ನಿಮ್ಗೆ ಇಷ್ಟ ಆಗುವಂತ ಐಡಿಯಾಲಜಿ ನೀವು ವೋಟ್ ಮಾಡಿ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಐಡಿಯಾಲಜಿಗೂ ಕೂಡ ಸ್ಪೇಸ್ ಇದ್ದೇ ಇದೆ. ಅಂತಿಮವಾಗಿ ಯಾವುದು ರಾಜ್ಯಕ್ಕೆ ಜನರಿಗೆ ಒಳ್ಳೆಯದು ಅಂತ ಹೇಳಿ ನೀವೇ ತೀರ್ಮಾನ ಮಾಡ್ಬೇಕಾಗುತ್ತೆ. ನಾವು ಹೇಳ್ತೀವಿ ನಾವು ಐಡಿಯಾಲಜಿ ಹೇಳುತ್ತ ನಮಗೆ ಸರಿ ಇದೆ, ಇದು ರಾಜ್ಯಕ್ಕೆ ಒಳ್ಳೇದಾಗತ್ತಪ್ಪ, ಜನರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಅದರ ಹಿನ್ನೆಲೆ ನಾವು ಮಾತಾಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಕಮಿಟ್ ಆಗಿರ್ತೀವಿ. ಆದ್ರೆ ಜನರು ಆಲೋಚನೆಯನ್ನ ಮಾಡಿ ಯಾವ ವ್ಯಕ್ತಿಗೆ, ಯಾವ ರಾಜಕೀಯ ಪಕ್ಷಕ್ಕೆ ನೀವು ಮತದಾನವನ್ನು ಕೊಟ್ಟರೆ ಅವನು ಜವಾಬ್ದಾರಿತವಾಗಿ ತನ್ನ ಕರ್ತವ್ಯಗಳನ್ನ ಮಾಡ್ತಾನೆ ಅನ್ನುವಂತ ವಿವೇಚನೆಯನ್ನ ಯಾರು ಬಳಸಬೇಕು? ಮತದಾರ ಬಳಸಬೇಕು. 60% ಯಾರಿಂದನೂ ಹೇಳಿಸ್ಕೊಳ್ಳದೆ ಅವ್ರು ಬಂದು ತಮ್ಮ ಆಯ್ಕೆ ಯಾವುದಿದೆ ಅವ್ರು ಯಾರು ಇಷ್ಟ ಆಗುತ್ತೆ ಅವ್ರು ವೋಟ್ ಮಾಡಿಬಿಟ್ರೆ ಅನೇಕ ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಮತದಾರರ ಮೇಲೂ ಜವಾಬ್ದಾರಿ ಇದೆ. ಮೊದಲೇನಾಗ್ತಾ ಇತ್ತು, ರಾಜಕೀಯ ಪಕ್ಷಗಳು ನಾವೆಲ್ಲ ಏನ್ ಮಾಡಿದ್ವಿ, ಎಲ್ಲರೂ ಸೇರಿ ಒಬ್ಬರಿಗಿಂತ ಒಬ್ಬರು ಕಿಲಾಡಿ. ಮತದಾರನ ಅವ್ರಿಗೇನು ಗೊತ್ತಿರ್ಲಿಲ್ಲ, ಮುಗ್ಧರಿದ್ರು, ಅವ್ರನ್ನ ದಾರಿ ತಪ್ಪಿಸ್ಬಿಟ್ಟಿದ್ದೇವೆ. ಈಗ ಟ್ರಾಫಿಕ್ ತರಕ್ ಆಗ್ತಾ ಇದೆ, ಟ್ರಾಫಿಕ್ ತರಕ್ ಆಗ್ತಾ ಇಲ್ಲ. ಅವ್ರಿಗೆ ಇಲ್ದಿರೋ ಆಸೆಗಳು ಅಮಿಷಗಳನ್ನ ಇಲ್ದೇ ಇರೋದನ್ನೆಲ್ಲ ನಾವು ತೋರಿಸ್ಬಿಟ್ಟಿದ್ದೀವಿ ಅಲ್ವಾ ದರ್ಶಕ? ಹಾಗಾಗಿ ಈಗೇನಾಗಿದೆ, ಅವರೆಲ್ಲರೂ ಕೂಡ ಈ ನನ್ನ ಮಕ್ಕಳು ಇಲ್ಲೆಲ್ಲ ದುಡ್ಡು ಮಾಡ್ತಿರ್ತಾರೆ ಬಿಡ್ರಿ, ಹೌದು. ನೀವು ಓಟಿಗೆ 5,000 ರೂಪಾಯಿ 10,000 ರೂಪಾಯಿ ಓಟ್ ವ್ಯಾಲ್ಯೂ ನೀವು ಫಿಕ್ಸ್ ಆಗೋಗ್ಬಿಟ್ರೆ ಒಂದು ಸಾಧಾರಣವಾದಂತಹ ಹಾಲು ಉತ್ಪಾದಕರ ಸಹಕಾರ ಸಂಸ್ಥೆಗೆ ದುಡ್ಡು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ರೆ ಹೇಗೆ ನೀವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಟ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ನಮ್ಮ ಸಂವಿಧಾನ ಒಂದು ಶ್ರೇಷ್ಠವಾದಂತಹ ಒಂದು ಸಂವಿಧಾನ ಇದೆ, ಒಂದು ಜನಪರವಾದಂತಹ ಒಂದು ಸಂವಿಧಾನ ಇದೆ, ಒಂದು ಮಹಿಳೆಯರ ಪರವಾದಂತಹ ಒಂದು ಸಂವಿಧಾನ. ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ, ಪ್ರಜಾಪ್ರಭುತ್ವ ಇರುವಂತಹ ರಾಷ್ಟ್ರದಲ್ಲಿ ಅವರ ಸಂವಿಧಾನಕ್ಕೆ ನಮ್ಮ ಸಂವಿಧಾನವನ್ನು ಹೋಲಿಕೆ ಮಾಡಿಕೊಂಡ್ರೆ ಒಂದು ಅತ್ಯುತ್ತಮವಾದಂತಹ ಒಂದು ಸಂವಿಧಾನ. ಯಾರು ಏನೇ ಟೀಕೆ ಮಾಡಬಹುದು. ಈ ದೇಶದಲ್ಲಿ ಅತ್ಯುತ್ತಮವಾದಂತ ರೀತಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಅಡಿಪಾಯವನ್ನು ಹಾಕೊಟ್ಟವರು ಜವಾಹರ್ಲಾಲ್ ನೆಹರು. ಲೋಕದೋಷಗಳು ಅಲ್ಲೊಂದು ಇಲ್ಲೊಂದು ಲೋಕದೋಷಗಳು ನಡೆದಿರ್ಬೋದು. ಲೋಕದೋಷಗಳಿಲ್ಲದೇನೆ ಯಾರು ಕೂಡ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಒಟ್ಟಾರೆಯಾಗಿ ಈ ದೇಶಕ್ಕೆ ಯಾವುದು ಅನುಕೂಲ, ದೂರದೃಷ್ಟಿಯಿಂದ ಯಾವುದನ್ನ ನಾವು ಬಹಳ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಮಾಡಿ ಹೋಗಿದ್ದಾರೆ. ಹಾಗಾಗಿ ರಾಜಕೀಯ ಪಕ್ಷಗಳು ಮತ್ತು ಜನರ ಜವಾಬ್ದಾರಿ ಮತ್ತು ಅಧಿಕಾರಿ MLA-ಗಳನ್ನು 5 ವರ್ಷ ಬರ್ತಾರೆ ಹೋಗ್ತಾರೆ ಮತ್ತು ಜನರು ಚುನಾಯಿತರು ಮಾತಾಡಿದ್ರೆ ಅಲ್ವಾ ದೇವೇಗೌಡರು? ಈಗ ನೀವು ಟೀಚರ್ಸ್ ತಾವು ನಿಂತಿದ್ರೆ ಅವಕಾಶ ಕೊಟ್ಟರು ತಾವು ಕೆಲಸ ಅವಕಾಶ ಕೊಡ್ತಿದ್ರೆ ನೀವು ನಿಮ್ಮ ವಿಧಾನ ಪರಿಷತ್ಗೆ ಹೋಗ್ಬೋದು ಅಲ್ವಾ? ಆದ್ರೆ ಅಧಿಕಾರಿಗಳು ಒಂದ್ಸರಿ ಸೆಲೆಕ್ಟ್ ಆಗಿ ಬಂದ್ರೆ 30-35 ವರ್ಷ ಅವ್ರ ಕೆಲಸವನ್ನು ಮಾಡಿ ಅವ್ರು ಹ್ಯಾಕೆ ಕೆಲಸ ಮಾಡ್ತಾರೆ? IAS ಅಧಿಕಾರಿಗಳು ಹ್ಯಾಕೆ ಕೆಲಸ ಮಾಡ್ತಾರೆ? ಸರ್ಕಾರದ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾಗೋರು ಯಾರು? ಅಧಿಕಾರಿಗಳು. ಅವರು ಸರಿಯಾದಂತ ರೀತಿಯಲ್ಲಿ ತಮ್ಮ ಬಹಳ ತ್ಯಾಗ ಮತ್ತು ಹೋರಾಟವನ್ನ ಮಾಡಿದಂತ ಒಬ್ಬ ದೊಡ್ಡ ವ್ಯಕ್ತಿತ್ವ ಇದ್ದಂತ, ತನಗಾಗಿ ಎಲ್ಲ ತಾನು ಅಧಿಕಾರ ಪಡ್ಕೋಬೇಕು ಅಂತೇಳಿ ಅವರು ಹೋರಾಟ ಮಾಡಿದ್ದಲ್ಲ, ತ್ಯಾಗ ಮಾಡಿದ್ದಲ್ಲ, ದೇಶದ ಜನರ ಹಿತಕ್ಕಾಗಿ ಅವರು ಹೋರಾಟವನ್ನು ಮಾಡಿದಂಥವರು. ಯಶೋಧರ ದಾಸಪ್ಪನವರು ಕೂಡ ಕಸ್ತೂರಿಬಾ ಅವರ ಜೊತೆಗೆ ಅವರ ಸ್ಫೂರ್ತಿಯನ್ನು ಪಡೆದಂಥವರು. ಶ್ರೀಮತಿ ಇಂದಿರಾ ಗಾಂಧಿ ಅವರ ಜೊತೆಗೆ ಕೆಲಸವನ್ನು ಮಾಡಿದಂಥವರು. ಯಶೋಧರ ದಾಸಪ್ಪ ಅಂತ ಮಹಿಳೆಯರು ಸಂಖ್ಯೆ ಈ ನಾಡಿನಲ್ಲಿ ಹೆಚ್ಚಾಗ್ಲಿ, ಅವರಿಂದ ಸ್ಫೂರ್ತಿ ಬರಲಿ. ಡಾಕ್ಟರ್ ಎಸ್ ಮಾಲಿಕಾ ಗಂಟಿ ಅಂತವರ ಅವರಿಗೆ ಮಾರ್ಗದರ್ಶನ ಕೂಡ ಸಮಾಜಕ್ಕೆ ಕೊಡುವಂತ ರೀತಿಯಲ್ಲಿ ಆಗ್ಲಿ, ಅವರು ಹೋರಾಟಕ್ಕೆ ಬರಲಿ ಅಂತೇಳಿ ಮತ್ತೊಮ್ಮೆ ನಿಮಗೆ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಮನಸ್ಸಿನ ಮಾತು ಮುಗಿಸ್ತಾನೆ.